ಗದಗನ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಆರಂಭವಾದ ಮೊದಲ ದಿನದ ಉತ್ಖನನ ಕಾರ್ಯ ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದಿರತಕ್ಕಂಥದ್ದು. ನೀವು ದೃಶ್ಯಗಳನ್ನು ನೋಡ್ತಿರ್ಬೋದು. ಇವತ್ತು ಗದಗನ ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗ ಇವತ್ತು ಬೆಳಗ್ಗೆ 10 ಉತ್ಖನನ ಕಾರ್ಯ ಆರಂಭವಾಗಿತ್ತು. ಗದಗ ಜಿಲ್ಲಾಧಿಕಾರಿ CN ಶ್ರೀಧರ್ ಅವರು ಈ ಒಂದು ಉತ್ಖನನ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿದ್ದರು. ಈಗಾಗಲೇ ಕೇಂದ್ರ ಸರ್ಕಾರದ ಆದೇಶದಂತೆ ಈ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗ 10 ಮೀಟರ್ ಉದ್ದ 10 ಮೀಟರ್ ಅಗಲ ಈ ಒಂದು ವ್ಯಾಪ್ತಿಯಲ್ಲಿ ಉತ್ಖನನ ಮಾಡಬೇಕಂತ ಹೇಳಿ ಆದೇಶ ಇತ್ತು. ಅದರ ನಿಯಮದಂತೆ ಇಲ್ಲಿ ಹಂಪಿ ಪ್ರಾಧಿಕಾರದ ಅಧಿಕಾರಿಗಳು ಜೊತೆಗೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಒಂದು ಮ್ಯಾಪನ್ನು ಹಾಕಿ ಮತ್ತು ಸ್ಥಳವನ್ನು ಗುರುತಿಸಿ ಮಾರ್ಕ್ಗಳನ್ನು ಹಾಕಿದ್ರು. ಆ ಮಾರ್ಕ್ಗಳಲ್ಲಿ ಒಟ್ಟು 4 ಬಾಕ್ಸ್ಗಳನ್ನು ಮಾಡಿದ್ರು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಈ 4 ಬಾಕ್ಸ್ಗಳಲ್ಲಿ ಈಗಾಗಲೇ ಇವತ್ತು ಬೆಳಗ್ಗೆಯಿಂದ ಸರಿಸುಮಾರು 20ಕ್ಕೂ ಹೆಚ್ಚು ಕಾರ್ಮಿಕರು ಇಲ್ಲಿ ಕೆಲಸ ಮಾಡಿದ್ದಾರೆ. ಈಗಾಗಲೇ ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಈ ಜಾಗ ಏನಿದೆ ಇವತ್ತು ಬೆಳಗ್ಗೆಯಿಂದ ಉತ್ಖನನ ಮಾಡಿರುವಂತಹ ಜಾಗ. ಒಂದು ಬಾಕ್ಸ್ನಲ್ಲಿ ಸರಿಸುಮಾರು 10 ಇಂಚಿನಷ್ಟ ಮಣ್ಣನ್ನು ತೆಗೆಯಲಾಗಿದೆ. ಈ ಅಧಿಕಾರಿಗಳು ಹೇಳುವ ಪ್ರಕಾರ ಈ ಒಂದು ಉತ್ಖನನ ಜಾಗ ಏನಿದೆ ಸರಿಸುಮಾರು 5 ರಿಂದ 6 ಅಡಿ ಒಳಗೆ ಹೋದರೆ ಮಾತ್ರ ನಮಗೆ ಮೂಲ ಲಕ್ಕುಂಡಿ ಸಿಗುತ್ತೆ. ಈಗ ಈ ಮೇಲ್ಮಟ್ಟದಲ್ಲಿ ಕಾಣ್ತಿರೋ ಮಣ್ಣೆಲ್ಲವೂ ಕೂಡ ಈ ಒಂದು ಕೆರೆ ಹೂಳೆತ್ತುವ ಮಣ್ಣಿರ್ಬೋದು. ಜೊತೆಗೆ ಈಗ ಜೂನ್ನಲ್ಲಿ ಸಿದ್ದರಾಮಯ್ಯನವರ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲೂ ಕೂಡ ಈ ಮೇಲ್ಭಾಗದಲ್ಲಿ ಮಣ್ಣನ್ನು ಹಾಕಲಾಗಿತ್ತು. ಅದೇ ಮಣ್ಣನ್ನು ಈಗ ಉತ್ಖನನ ಮಾಡಲಾಗ್ತಿದೆ. ಆದರೆ ಮೂಲ ಲಕ್ಕುಂಡಿ ಸಿಗಬೇಕಾದ್ರೆ 5 ರಿಂದ 6 ಅಡಿ ಕೆಳಗಡೆ ಹೋಗಬೇಕಾಗತ್ತೆ. ಆ ಟೈಮ್ನಲ್ಲಿ ಈ ಒಂದು ಮೂಲ ಲಕ್ಕುಂಡಿಯ ಪತ್ತೆ ಆಗುತ್ತೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗ ಏನು ಆರಂಭವಾಗಿರ್ತಕ್ಕಂಥದ್ದು ಮೊದಲ ದಿನದ ಉತ್ಖನನ ಕಾರ್ಯ ಈಗ ಬಹುತೇಕ ಅಂತಿಮ ಹಂತಕ್ಕೆ ಬಂದು ತಲುಪಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಎಲ್ಲ ಕಾರ್ಮಿಕರು ಈಗ ಕೆಲಸವನ್ನು ಸ್ಟಾಪ್ ಮಾಡಿ ಅದನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಒಟ್ಟು 15ಕ್ಕೂ ಹೆಚ್ಚು ಮಹಿಳಾ ಕಾರ್ಮಿಕರು ಜೊತೆಗೆ 5ಕ್ಕೂ ಹೆಚ್ಚು ಪುರುಷ ಕಾರ್ಮಿಕರು ಇಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು. ತಲಾ ಕಾರ್ಮಿಕರಿಗೆ 370 ರೂಪಾಯಿ ಸಂಬಳವನ್ನು ನೀಡಲಾಗ್ತಿದೆ. ಜೊತೆಗೆ ಇಲ್ಲಿ ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಇದ್ದಾರೆ. ಈ ಬೆಳಗ್ಗೆಯಿಂದ ಉತ್ಖನನ ಆರಂಭವಾಗಿ ಈಗ 5 ಗಂಟೆ ಹೊತ್ತಿಗೆ ಇದು ಬಹುತೇಕ ಮುಕ್ತಾಯವಾಗಿರ್ತಕ್ಕಂಥದ್ದು. ಆದರೆ ಬೆಳಗ್ಗೆಯಿಂದ ಇದುವರೆಗೂ ಕೂಡ ಏನು ಉತ್ಖನನ ಆಯಿತು ಇಲ್ಲಿ ಯಾವುದೇ ಒಂದು ಕುರುಹುಗಳು ಪತ್ತೆಯಾಗಿಲ್ಲ ಅಥವಾ ಯಾವುದೇ ಒಂದು ಹಳೆ ಕಾಲದ ನಾಣ್ಯ ಇರ್ಬೋದು ಈ ಥರದ ಯಾವುದೂ ಕೂಡ ಇದುವರೆಗೂ ಪತ್ತೆಯಾಗಿಲ್ಲ. ಮತ್ತೆ ನಾಳೆ 8 ಗಂಟೆಗೆ ಈ ಒಂದು ಉತ್ಖನನ ಕಾರ್ಯ ಎಂದಿನಂತೆ ಮತ್ತೆ ಆರಂಭವಾಗುತ್ತೆ. ಈಗ ಇಲ್ಲಿ ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಇದುವರೆಗೂ ಕೂಡ ಇಲ್ಲೇ ಇರ್ತಕ್ಕಂಥದ್ದು. ಅವರು ಕೂಡ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಉತ್ಖನನ ಕಾರ್ಯ ಹೇಗೆ ನಡೆಯುತ್ತೆ ಅಂಥೇಳಿ ನೋಡ್ತಿದ್ದಾರೆ. ಜೊತೆಗೆ ಹಂಪಿ ಪ್ರಾಧಿಕಾರದ ಅಧಿಕಾರಿಗಳು ಇದ್ದರು. ಇಲ್ಲಿನ ಪುರಾತತ್ವ ಇಲಾಖೆ ಅಧಿಕಾರಿಗಳಿದ್ದಾರೆ. ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ಉತ್ಖನನ ಆಯಿತು, ಏನೆಲ್ಲ ಸಿಕ್ತು ಅಂತ ಹೇಳ್ಬೋದು? ಕೊಡೋದಿಲ್ಲ ಇಲ್ಲ, ಮುಂದಿನ ದಿನದಲ್ಲಿ ಹೇಳ್ತೀನಿ ಇವರೇ. ಸದ್ಯಕ್ಕೆ ಈಗ ಎಕ್ಸ್ಕವೇಷನ್ ನಾವು ಮಾಡ್ತಾ ಇದೀವಲ್ಲ, ಇನ್ನು ನೆಕ್ಸ್ಟ್ ರಿಪೋರ್ಟ್ ಆಗೋ ತನಕ ಯಾವುದೂ ವರದಿ ಮಾಡಲ್ಲ ಸರ್ ನಾವು. ಅಲ್ಲ ಸರ್, ಇಲ್ಲಿವರೆಗೂ ಏನೂ ಪತ್ತೆ ಆಗಿಲ್ಲ? ಇಲ್ಲ ಸರ್, ಇಲ್ಲ, ಖಂಡಿತ ಇಲ್ಲ. ಇಲ್ಲಿವರೆಗೂ ಯಾವುದೇ ಕುರುಹುಗಳು ಪತ್ತೆಯಾಗಿಲ್ಲ. ಇವತ್ತು ಉತ್ಖನನ ಕಾರ್ಯ ಮುಕ್ತಾಯ ಹಂತಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ಏನು ಸಿಕ್ತು ಅನ್ನೋದನ್ನು ನಾವು ಮಾಹಿತಿ ಹಂಚ್ಕೋತೀವಿ ಅನ್ನೋದು ಪುರಾತತ್ವ ಇಲಾಖೆ ಅಧಿಕಾರಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಶಂಭು ಜೊತೆ ಶಿವಕುಮಾರ್, TV9 ಗದಗ.